ಹಾಯ್ ಎಲ್ರು ನಮಸ್ಕಾರ. ನಾನು ಋಷಿ ತೀರ್ಥಹಳ್ಳಿ, ಬರಹಗಾರ ಮತ್ತು ನಿರ್ದೇಶಕ. ನಮ್ಮ ಚಿತ್ರ ಎಂಥ ಕತೆ ಮಾರಾಯ ಈಗಾಗಲೇ OTTಯಲ್ಲಿ ರಿಲೀಸ್ ಆಗಿದೆ. ಏರ್ಟೆಲ್ ಎಕ್ಸ್ಟ್ರೀಮ್ ಆಗ್ಬೋದು, ಹಂಗಾಮ ಪ್ಲೇ, ವಾಚೋ, ಈ ಎಲ್ಲ ಒಂದು OTTಗಳಲ್ಲಿ ನಮ್ಮ ಸಿನಿಮಾ ಸಿಗುತ್ತೆ. ನಮ್ಮ ಸಿನಿಮಾದ ಒಂದು ಅವಧಿ ಬಂದುಬಿಟ್ಟು 1.25 ಗಂಟೆ. ನೀವು ನೋಡಿದ ಮೇಲೆ ನಿಮಗೊಂದು ಅನುಭವ ಅಂತೂ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ಅಂತ. ಯಾಕಂದರೆ ನಮ್ಮ ಸಿನಿಮಾದ ಕಥಾವಸ್ತು ಬಂದುಬಿಟ್ಟು ನಾವು ಇವಾಗ ಏನು ಎದುರಿಸ್ತಾ ಇದ್ದೀವಲ್ಲ, ಈ ಜಾಗತಿಕ ತಾಪಮಾನ, ಮಳೆ ಇಲ್ಲ, ಸೊ ಆ ಒಂದು ಎಲ್ಲ ಸಂಗತಿಗಳು ನಮ್ಮ ಸಿನಿಮಾದಲ್ಲಿವೆ. ಅಂದರೆ ಈಗ ನಾವು ಮಳೆ ಬೇಕು ಅಂತ ಅಂದರೆ ಪಶ್ಚಿಮ ಘಟ್ಟಗಳನ್ನ ಉಳಿಸ್ಕೋಬೇಕು, ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನು ಇನ್ನು ಮುಂದೆ ಆಗಲಿಕ್ಕೆ ಬಿಡಬಾರ್ದು. ಯಾಕಂದರೆ ಪಶ್ಚಿಮ ಘಟ್ಟಗಳಿದ್ದರೆ ನಮಗೆ ಮಳೆ ಬರೋದು. ನಾವು ಅದೇ ಪಶ್ಚಿಮ ಘಟ್ಟದಲ್ಲಿ ಹೋಗ್ಬಿಟ್ಟು ಯೋಜನೆಗಳ ಸಾಲನ್ನು ನಾವು ನಿರಂತರವಾಗಿ ಮಾಡ್ತಿದ್ರೆ ಮಳೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತವೆ. ಈಗ ನೀವು ಲಾಸ್ಟ್ ಇಯರ್ ನೋಡ್ಬೋದು, ಟೆಂಪ್ರೇಚರ್ ಎಷ್ಟಿತ್ತು, ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಈ ವರ್ಷ ಇದೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳು ನಿಜಕ್ಕೂ ಘೋರ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ನಾವು ನಮ್ಮ ಪಶ್ಚಿಮ ಘಟ್ಟಗಳನ್ನು ಉಳಿಸ್ಕೊಂಡಾಗ ನಮ್ಮ ಜೀವನ ಸಲೀಸು. ಸೊ ಅಂದರೆ ನಾವಿಲ್ಲಿ ಹೇಳಲಿಕ್ಕೆ ಹೊರಟಿರೋದು, ಒಂದು ನದಿ, ಶರಾವತಿ ನದಿ, ಒಂದು ಕುಟುಂಬ, ಸಾಲು ಸಾಲು ಯೋಜನೆಗಳು, ನಂತರ ಅಲ್ಲಿ ನಡೆಯುವ ಸಂಗತಿಗಳು ಏನು, ನೆಗೆಟಿವ್ ಏನು, ಪಾಸಿಟಿವ್ ಏನು. ಫಾರ್ ಎಕ್ಸಾಂಪಲ್, ಈಗ ನಾವು ಬೆಂಗಳೂರಿಗೆ ನೀರು ಹರಿಸ್ಬೇಕು ಅಂತ ಇದ್ದೀವಿ, ಬೆಂಗಳೂರು ನೀರಿನ ಒಂದು ಬವಣೆ ಇದೆ. ಅಲ್ಲಿ ನಿಮಗೆ ಪಾಸಿಟಿವ್ ಏನು, ನೆಗೆಟಿವ್ ಏನು, ನೀರು ಎಲ್ರಿಗೂ ಬೇಕು. ಪಶ್ಚಿಮ ಘಟ್ಟದಲ್ಲಿ ಇರೋರಿಗೂ ಬೇಕು, ಬೆಂಗಳೂರಿನವರಿಗೂ ಬೇಕು. ಬಟ್ ಎರಡಕ್ಕೂ ನೀರು ಬೇಕಂದರೆ ನಾವು ಉಳಿಸ್ಕೊಬೇಕಾಗಿರೋದು ಪಶ್ಚಿಮ ಘಟ್ಟಗಳನ್ನ. ಹಾಗಾಗಿ ದಯವಿಟ್ಟು ಈ ಸಿನಿಮಾನ ಒಂದು ಸರಿ ನೋಡಿ, ಚಿಕ್ಕ ಮಕ್ಕಳಿಗೂ ತೋರಿಸಿ, ದೊಡ್ಡವರಿಗೆ ತೋರಿಸಿ. ದೊಡ್ಡವ್ರು ಇನ್ನೊಂದಷ್ಟು ಕಥೆಗಳು ಹೇಳ್ತಾರೆ, ನಮ್ಮ ಕಾಲದಲ್ಲಿ ಆಗಿತ್ತು ಅಂತ ಹೇಳಿ. ಚಿಕ್ಕ ಮಕ್ಕಳಿಗೆ ತೋರಿಸಿ, ನೀರಿನ ಮಹತ್ವ ಒಂಚೂರು ಗೊತ್ತಾಯಿತು ಅಂದರೆ ಮುಂದೆ ನಾನು ಒಂದು ಕಪ್ ನೀರನ್ನು ಉಳಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬಂತಂದರೆ ನಾವು ಒಂದು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಮ್ಗನ್ಸುತ್ತೆ. ದಯವಿಟ್ಟು ಒಂದು ಸರಿ ಸಿನಿಮಾ ನೋಡಿ, ನಿಮ್ಮದು ಪಾಸಿಟಿವ್ ಫೀಡ್ಬ್ಯಾಕ್ ಇರ್ಬೋದು ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಇರ್ಬೋದು, ನಮ್ಮ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.